ಇವತ್ತು ನಾನು ಶ್ರವಣಬೆಳಗೊಳದಲ್ಲಿ ಇದ್ದೀನಿ. ತುಂಬಾನೇ ಹತ್ಕೊಂಡ್ ಬರ್ಬೇಕು. ಇಲ್ಲಿ ಆಲ್ಮೋಸ್ಟ್ 620 ಮೆಟ್ಲಿದೆ ಅಂಡ್ ಎಲಿವೇಶನ್ ಜಾಸ್ತಿ ಇದೆ ಆಯ್ತಾ. ನಾನು ಗಮನಿಸಿದಲ್ಲಿ ಇಬ್ರು ವೆರಿ ಯಂಗ್ಸ್ಟರ್ಸ್, ನಮ್ಗಿಂತ ಹೆಂಗಾಗಿರೋರು ತುಂಬಾ ಆರಾಮಾಗಿ ಹತ್ಕೊಂಡ್ ಬರ್ತಿದ್ರು. ಬಂದು ಮಾತಾಡಿಸಿದೆ, ಸಖತ್ ಫಿಟ್ ಕಪಲ್ ಇದ್ದೀರಿ ಇಬ್ರು ಅಂತ. ಆಮೇಲೆ ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು. ಸರ್ ಮೇಡಮ್, ನಿಮ್ ಏಜ್ ಎಷ್ಟು ಇಬ್ರದ್ದು? Sir, I'm 74 on 69. ಅನ್ಬಿಲೀವೇಬಲ್. ನಾವುಗಳೇ ಉತ್ಸಾಹ ಪಡ್ಕೊಂಡು ಕಷ್ಟಪಟ್ಟು ಹತ್ಕೊಂಡು ಬರ್ತಿದ್ವಿ. ಸರ್, ಜಸ್ಟ್ ಒನ್ ಸೀಕ್ರೆಟ್ ಏನಾದ್ರು ಹೇಳಬೇಕು ಅಂತಂದ್ರೆ ಫಾರ್ ಸಚ್ ಲಾಂಜಿವಿಟಿ ಅಂಡ್ ಸಚ್ ಗುಡ್ ಹೆಲ್ತ್, ಇಷ್ಟು ಫಿಟ್ನೆಸ್ಗೆ ನೀವು ಆ ಕಾಲದಿಂದ ಫಾಲೋ ಮಾಡ್ಕೊಂಡ್ ಬರ್ತಿರೋದು ಏನ್ ಹೇಳ್ತೀರಾ? Sir, food restrictions. ಓಕೆ And ದಿನ ಬೆಳಿಗ್ಗೆ ವಾಕ್ ಹೋಗ್ತೇವೆ. ಓಕೆ 1 hour we go for walk. ಓಕೆ That's all, nothing else. And yoga, of course, ಒಂಚೂರು ಮನೇಲಿ ಯೋಗ ಮಾಡ್ತೇವೆ. ಓಕೆ ಮೇಡಮ್, ನೀವು? ಬೆಳಿಗ್ಗೆ ಬೇಗ ಹೇಳ್ಬೇಕು. ಮತ್ತೆ ದೇವರ ಶ್ಲೋಕ ಹೇಳ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ. 2 hours ಅದೇ ಇರ್ತದೆ. ಅಲ್ಲಿ ಕೊಡ್ತೇನೆ. ಆಮೇಲೆ ಕಿಚನ್ ವರ್ಕ್. ಹಾಗೆ ಫುಲ್ ಬಿಸಿ ಇರ್ತೇನೆ ನಾನು ಸುಮ್ಮನೆ ಕುತ್ಕೊಳ್ಳಲ್ಲ. ಸೊ ಬೇಸಿಕ್ಲಿ ಒಳ್ಳೆ ಊಟ ತಿನ್ಕೊಂಡು ದಿನನಿತ್ಯ ಏನಾದ್ರು ಚಟುವಟಿಕೆ ಮಾಡ್ಕೊಂಡು ಫುಲ್ ಬಿಸಿ ಆಕ್ಟಿವ್ ಆಗಿ ಆಕ್ಟಿವ್ ಆಗಿರ್ಬೇಕು. ಆಗಲ್ಲ ಅಂತ ಯಾವ್ದು ಇಲ್ಲ, ಎಲ್ಲರೂ ಟ್ರೈ ಮಾಡಲೇಬೇಕು ಪ್ರತಿದಿನ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಅವರು 4 o'clock ಹೇಳ್ತಾರೆ ಎವ್ರಿ ಡೇ. ನಾನು 5 to 6 ವಾಕ್ ಹೋಗ್ತೇನೆ. 4 o'clock ಎದ್ದು ಒಂದು ರೌಂಡ್ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಓಕೆ 5 to 6 ವಾಕ್ ಹೋಗ್ತೇನೆ. ಇವಳು ಬೆಳಿಗ್ಗೆ ಮನೆಯಲ್ಲೆಲ್ಲ ಕೆಲಸಗಳೆಲ್ಲ ಮಾಡಿ ಇವಳು ಸಾಯಂಕಾಲ ಹೋಗ್ತಾಳೆ. ನಾನು ಸಾಯಂಕಾಲ 5 to 6 ಹೋಗ್ತೇನೆ. 5 to 6. ಓಕೆ ಟೆಂಪಲ್ ದಿನ ವಾಕ್ ಹೋಗ್ತೇನೆ. ನೈಸ್. ಸೀನಿಯರ್ ಅಡ್ವೊಕೇಟ್. ಓ ನೈಸ್. ಒಂದೊಂದ್ಸಲ ಬೆಳಿಗ್ಗೆ 3 ಗಂಟೆ ಹೇಳೋದು ಕೇಸ್ ಸ್ಟಡಿ ಮಾಡ್ಲಿಕ್ಕೆ ಇರುತ್ತೆ. ಸೊ ಹಾಗೆ ಡಿಪೆಂಡ್ಸ್. ಓಕೆ. ಸೊ ಅನ್ಬಿಲೀವೇಬಲ್, ಸೀರಿಯಸ್ ಆಗಿ ನಂಗೆ ಏನಕ್ಕೆ ಅಷ್ಟು ಇಂಪ್ರೆಸ್ ಆಗಿತ್ತು ಅಂದ್ರೆ ಇಲ್ಲಿ ಎಷ್ಟೊಂದು ಜನ ಹತ್ಕೊಂಡು ಬಂದಿದ್ದೀವಿ. ಇವ್ರನ್ನ ನೋಡಿದೆ, ಮೇಡಮ್ನ, ಮತ್ತು ಇವ್ರನ್ನ ನೋಡಿದೆ. ಅಂದ್ರೆ ಸಿಂಪಲ್ ಆಗಿ ಹತ್ಕೊಂಡ್ ಬರೋದು ಅಂತಾರ ನೋಡಿ, ಅಷ್ಟು ಆರಾಮಾಗಿ ಇದೇನು ಅಲ್ವೇ ಅಲ್ಲ ಗುರು, ಜೀವನ ಪೂರ್ತಿ ಇದನ್ನ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ತರ ಹತ್ಕೊಂಡು ಬಂದ್ರು. ಅದಕ್ಕೆ ಮಾತಾಡಿಸಿದೆ. ಎನಿವೇ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಆಕ್ಟಿವ್ ಆಗಿರ್ಬೇಕು, ಸ್ಪಿರಿಟ್ ಇರ್ಬೇಕು ಲೈಫ್ ಅಲ್ಲಿ. ಅಂತರ ಮಾಡಬೇಕು, ಸ್ಪಿರಿಟ್ ಇರಬೇಕು, ಆಕ್ಟಿವ್ ಆಗಿರ್ಬೇಕು. ಏನಾದ್ರು ಮಾಡಬೇಕು, ಸಾಧನೆ ಮಾಡಬೇಕು, ಪಾಸಿಟಿವ್ ಥಿಂಕ್ ಮಾಡಬೇಕು. ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಷ್ಟೇ, ನೋ ನೆಗೆಟಿವ್ ಥಿಂಕಿಂಗ್. ಆಗಲ್ಲ ನಮ್ ಕೇಳಿದ್ರೆ ಆಗೋದಿಲ್ಲ, ಆಗತ್ತೆ ಆಗಲ್ಲ ಅಂದ್ರೆ ಆಗಲ್ಲ. ನಮ್ಗೆ ಆಗತ್ತೆ, ಇನ್ನು ಬದುಕಬೇಕು, ಮಕ್ಕಳು ಎಲ್ಲ ಮಾಡೋದು ನೋಡ್ಬೇಕು ಅಂತಿದ್ರೆ ಆಗತ್ತೆ. ಮಕ್ಕಳ ಬೆಳವಣಿಗೆ ನೋಡ್ಬೇಕು, ನಾವು ಇರ್ಬೇಕಂತಿದ್ರೆ ವಿ ಕ್ಯಾನ್ ಡು ಇಟ್. ನಾನು ಕೆಲವು ಊರುಗಳಿಗೆ ಹೋಗಾಗ್ಲೂ ಹಾಗೇನು, ಅಲ್ಲಿ ತುಂಬಾ ಸೆಕೆ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಸೆಕೆ ಇದೆ ಅಂತ ಗೊತ್ತಾಗಿ ಹೋಗ್ತೇನೆ. ಬೇರೆಯವರೆಲ್ಲ ಅಲ್ಲಿ ಲೋಕಲ್ಸೇ ಸೆಕೆ ಅಂತಾರೆ. ನಂಗೆ ಏನೋ ಸೆಕೆ ಅನ್ಸಲ್ಲ, ಬಿಕಾಸ್ ಐ ಹ್ಯಾವ್ ಕಮ್ ಪ್ರಿಪೇರ್ಡ್ ಸೆಕೆನ್ ಫೇಸ್ ಮಾಡೋದಕ್ಕೆ. ಅದೇ ಥರ ಇಲ್ಲಿ ಮೆಟ್ಲು ಹತ್ತಬೇಕು ಅನ್ನೋದು ಗೊತ್ತಿತ್ತು ನನಗೆ. ಸೊ ಆರಾಮಾಗಿ ಹತ್ಕೊಂಡು ಯಾವ್ದಾದ್ರು ಊರಿಗೆ ಹೋದ್ರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕಿದೆ ಹಾಗೆ ಹೋಗ್ತಾರೆ, ಸುಮ್ಮನೆ ಕುತ್ಕೊಳ್ಳಲ್ಲ. ಫಂಕ್ಷನ್ ಅಂತ ಇದ್ರೆ ಅಲ್ಲಿ ಏನಾದ್ರು ನೋಡೋ ವಿಶೇಷ ಇದ್ರೆ ಅದು ನೋಡ್ಲಿಕ್ಕೆ ಹೋಗ್ತಾರೆ. ಓಕೆ, ವೆರಿ ನೈಸ್. ಸಿಗಲ್ಲ ಅದಕ್ಕೋಸ್ಕರ ಸಿಕ್ಕಿದಾಗ ಹೋಗ್ತೇವೆ. ರೈಟ್. ನನ್ಗಂತೂ ತುಂಬಾ ಮೋಟಿವೇಟ್ ಆಯ್ತು. ಆಕ್ಚುಲಿ ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಪುಟ್ ದಿಸ್ ಔಟ್ ಆನ್ಲೈನ್. ಹೋಪ್ಫುಲಿ ಯು ಮೋಟಿವೇಟ್ ಮೋರ್ ಪೀಪಲ್ ಥ್ರೂ ದಿಸ್. ಥ್ಯಾಂಕ್ ಯು.